ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಸಂಚಾರಿ ಸುನೀಲನ ಸಂಚಾರ ಇವತ್ತು ಗಂಗಾಧರೇಶ್ವರ ಬೆಟ್ಟದ ಕಡೆಗೆ. ಇದು ಬಂದು ನಿಮಗೆ ಕನಕಪುರದಿಂದ ಜಸ್ಟ್ 8 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಬೆಂಗಳೂರಿಂದ ಅರೌಂಡು 48ರಿಂದ 50 ಕಿಲೋಮೀಟ್ರ್ ಆಗ್ಬೋದು. ನೆಕ್ಸ್ಟ್ ಲೆವೆಲ್ ಆಫ್ ರೋಡು ಅಂತಲೇ ಹೇಳ್ಬೋದು ಈ ಗಂಗಾಧರೇಶ್ವರ ಬೆಟ್ಟನ ಬೈಕರ್ಗಳಿಗೆ. ಈ ನೈಟ್ ಕ್ಯಾಂಪಿಂಗ್ ಮಾಡೋರ್ಗಂತೂ ತುಂಬ ಅದ್ಭುತವಾದ ಜಾಗ. ಯಾಕಂತಂದರೆ ಬೆಟ್ಟದ ಮೇಲ್ಗಡೆ ನಿಮಗೆ ನೀರಿನ ವ್ಯವಸ್ಥೆ ಇರುತ್ತೆ. ಊಟ ಗೀಟ ತೊಗೊಂಬಂದು ನೀವು ಸ್ಟವ್ಗೆ ತಂದು ಕುಕ್ಕಿಂಗ್ ಎಲ್ಲ ಮಾಡ್ಕೋಬೋದು. ಯಾರ್ದು ಕೂಡ ಇಲ್ಲಿ ರಿಸ್ಟ್ರಿಕ್ಷನ್ ಇರೋದಿಲ್ಲ. ನಿಮಗೆ ನೈಟು ಕ್ಯಾಂಪಿಂಗ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಹೋಗ್ಬೋದು. ದಯವಿಟ್ಟು ಈ ಬೆಟ್ಟಕ್ಕೆ ಬರೋರು ಅಚ್ಚುಕಟ್ಟಾಗಿ ಬಂದು ಅಚ್ಚುಕಟ್ಟಾಗಿ ಹೋಗಿ. ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಸಾಕಬೇಡಿ ಅಂತ ಕೇಳ್ಕೊತ ಬನ್ನಿ. ಒಂದು ಒಳ್ಳೆ ಸೂರ್ಯಾಸ್ತನ ತೋರಿಸ್ಕೊಡ್ತೀನಿ ನಾನು ನಿಮಗೆ. ನಾನು ಕೂಡ ಸಾಯಂಕಾಲ ಟೈಮು ಈಗ ಬೆಟ್ಟಕ್ಕೆ ಆಫ್ ರೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ನಾನು ಮತ್ತು 4 ಜನ ಫ್ರೆಂಡ್ಸ್ ಜೊತೆ ಸೇರಿ. ಬನ್ನಿ, ನಿಮಗೆ ಇಲ್ಲಿನ ಸೂರ್ಯಾಸ್ತ ಯಾವ ಥರ ಇರುತ್ತೆ, ಸನ್ಸೆಟ್ಟು ತೋರಿಸ್ಕೊಡ್ತೀನಿ. ಒಂದು ಅದ್ಭುತವಾದ ಸನ್ಸೆಟ್ಟು, ಬನ್ನಿ ನೋಡೋಣ. ನೋಡು, ಅದೇ ಒಂದು ನಾರ್ಮಲ್ ಸ್ಪೀಡ್ ಇಟ್ಕೋಬೇಕು. ಸ್ಲೋ ಮಾಡಬಾರ್ದು ಗಾಡಿ ನಿಲ್ಲಿಸಿ ಸ್ಲೋ ಮಾಡಬಾರ್ದು. ಒಂದು ಥ್ರೋಟಲ್ಲಿ ಹೋಗ್ತಾ ಇರಬೇಕು. ಆರಿಸಿದೆ. ಏನಾಯ್ತು? ಆರ್ಸಿ ಬ್ರದರ್, ಆಗ್ತಲ್ವಾ? ಇರಿ ಸ್ವಲ್ಪ ನೀಡ್ಬ ನೋಡಿ ಸರ್. ಹಾಂ, ಇಲ್ಲಿ ಕೆಳಗಡೆ ನಾನು ನಿನ್ನ ಗಾಡಿದು ಅಷ್ಟು ಇದಿಲ್ಲ, ನೋಡೋಣ. ಯಾಕೆ ಆಗ್ತಾಯಿಲ್ವಾ? ಏನು ಸ್ಟ್ಯಾಂಡಾ? ಬಿಡಿ ಏನು ಗೊತ್ತಾ, ಒಂದು ಗ್ರಿಪ್ಪಲ್ಲಿ ಹತ್ತಿಸ್ಬೇಕು. ನಿಲ್ಸಿದ್ರಿ ಎಡವಟ್ಟು. ಗಾಡಿಗಳು ಬನ್ನಿ, ಅಲ್ಲಿ ಮೇಲಿರ್ತೀನಿ. ಆರ್ಸಿ ಮಾರಾಯ, ಏನಿದು? ಡನ್, ಕೊನೆಗೆ ಗೊತ್ತಿಸಿದ್ದೀವಿ. ಬನ್ನಿ. ಹೆಂಗಿದೆ ವ್ಯೂ? ಕಾಣಿಸ್ತಿದೆಯಾ ಎಲ್ಲರಿಗೂ? ಸಕ್ಕತ್ತಾಗಿದೆ ಮಾತ್ರ ರೋಡ್, ಮಾತ್ರ ಅಲ್ಟಿಮೇಟ್ ರೋಡ್ ಅಂತಲೇ ಹೇಳ್ಬೋದು. ಬೇತ್ ವೆಲ್ ನಡೀಲಿ ನಿಧಾನ. ಹತ್ತಿಸ್ತೀರಿ ಎಲ್ಲಿಂದ? ನಿಮ್ಮದು ಟೈರ್ ಸ್ವಲ್ಪ ಫ್ಲಾಟ್ ಆಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಆ ಕಡೆ ಎಳೆದಾಡುತ್ತೆ. ಗಾಡಿ ಸ್ಲೋ ಮಾಡಬೇಡಿ, ಒಂದು ಥ್ರೋಟಲಲ್ಲಿ ಬರಲಿ. ಗಾಡಿ ಸ್ಲೋ ಮಾಡ್ಕೋಬಾರ್ದು. ಅದು ಟೈರು ಫುಲ್ ಫ್ಲಾಟ್ ಆಗಿದೆ, ಅವನು ಗ್ರಿಪ್ ಸಿಗ್ತಾಯಿಲ್ಲ. ಆರ್ಸಿ ಆಗಲ್ಲ, ತುಂಬ ಹಿಂಸೆ. ನಮ್ಮದು ಹುಲಿ ಕ್ರೇಜಿ ಆಫ್ ರೋಡ್ ಮಾತ್ರ ಸಾಕಾದಾಗಿದೆ. ಫುಲ್ ಏರ್ ಪಿನ್ ಬೆಂಡು. ಊಟಿಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ನಮಗೆ, ಆ ಥರ. ನಮ್ಮ ಆಗೊಂಬೆ ಘಾಟು ಇದ್ರ ಮುಂದೆ ಏನಿಲ್ಲ, ಬಟ್ ರೋಡ್ ಸರಿಯಿಲ್ಲ ಅಷ್ಟೇ. ಸಾಕಾದಾಗಿದೆ ನಿಜವಾಗ್ಲೂ. ಇನ್ನು ಎಷ್ಟು ದೂರ ಹೋಗ್ಬೇಕು ನಾವು? ಆರ್ ಸಿ ಬ್ರದರ್ ಮಿಸ್ ಮಾಡಬೇಡ, ಹೋಗ್ಬಿಡು. ವೆರಿ ಗುಡ್ ನಿಲ್ಲಿಸ್ಬೇಡ್ರಪ್ಪ.
ಒಂದು ಹಿಂಸೆ ಆಗುತ್ತೆ ಇಂಥ ಟೈಮಲ್ಲಿ ತಗೊಳಾಕೊಂಡ್ಬಿಟ್ರೆ. ಅದ್ರ ಪರವಾಗಿಲ್ಲ, ಒಳ್ಳೆ ಥ್ರೋಟಲ್ಲಿ ಕುತ್ಕೊಂಡು ಹೋಗ್ತಾ ತಾಯಿ. ಇರಿ ಬ್ರೋ ನಡೀರಿ. ಇಲ್ಲಿ ಸ್ಲೋ ಮಾಡಬಾರ್ದಿತ್ತು ನೀವು, ನಡೀರಿ. ಕೂಲ್ ಇನ್ನು ಸ್ವಲ್ಪ ಅದೇ ಮೇಲೆ ಬಾಟ ಕಾಣಿಸ್ತಾ ಇದೆಯಲ್ಲ, ಹಾಕ್ಬಿಟ್ಟಿದ್ದೀರಾ? ಹಾಕಿ, ಇಲ್ಲ ಅಂದರೆ ಹಾಕ್ತೀರ ನೋಡಿ. ತುಂಬ ಹಿಂಸೆ ಆಗ್ತಾ ಇದೆಯಲ್ಲ. ಈ ಸತಿ ರೋಡ್ ಸ್ವಲ್ಪ ಚೆನ್ನಾಗಿ ಮಾಡೋರು. ನಡೀರಿ, ಗಾಡಿ ಸ್ವಲ್ಪ ಇದಾಗುತ್ತೆ ನಿಮಗೆ ಹೊಸದು. ಒಂದು ನಿಮಿಷ ಇರ್ತೀರಾ? ಇರಿ, ಹಂಗೆ ರೀ, ಕಲ್ಲಿ ಎತ್ತಾಕ್ತೀನಿ. ಈ ಕಡೆ ಬಾಬ್ರು ನೀನು ನಾನು ಶೂನೇ ಜಾರ್ತಾ ಇದ್ದೆ. ಇಲ್ಲೇ ಇರಲಿ, ಪರವಾಗಿಲ್ಲ. ಬೇಡ ನಬಿ, ಇಲ್ಲ ಮಾಡ್ತಾ ಇದೀವಿ. ಕಲ್ಲು ಹೊಡಿತಾ ಇದೆ. ಹೆಂಗೆ ಹೊಡಿತೀವಿ ಇಲ್ಲಿ ನೋಡಿ, ಕಲ್ಲು ಹೊಡಿತಾ ಇದೆ ಸಿಕ್ಕಾಪಟ್ಟೆ. ಹಿಂದೆಗಡೆ ಪುಷ್ ಮಾಡೋಕ್ಕಾಗಲ್ಲ ನಾವು, ಕಲ್ಲು ಹೊಡಿಯುತ್ತೆ. ಇನ್ನು ಚೂರು ಅಲ್ಲಿ ಗತ್ತಿಸ್ಬಿಟ್ಟು ನಿಲ್ಲಿಸ್ಬಿಡ್ರಿ. ಸಾಕ್ಬಿಡ್ರಿ. ನನಗೆ ಕಲ್ಲು ಹೆಂಗೆ ಹೊಡ್ದ ಗೊತ್ತಾ? ಇಲ್ಲಿ ಕಲ್ಲೇಟು ಸರಿಯಾಗಿ ಬಿತ್ತು. ಅಯಾಬುಜ ಬರಲ್ಲ, ಕೆಳಗಡೆ ಪಕ್ಕ ಟಚ್ ಆಗುತ್ತೆ. ಕೆಳಗಡೆ ಟಚ್ ಆಗುತ್ತೆ ಬ್ರೋ. ನಮ್ದು ಹೆಂಗಪ್ಪ? ಹಾಂ ಅನ್ನಲ್ಲೇ ಇದೆ. ನಿಮ್ಮದು ಫ್ಯಾನ್ ಇದೆ ಬ್ರೋ, ನಮ್ಮದು ಫ್ಯಾನ್ ಇಲ್ವಲ್ಲ. ನಮ್ಮ ಮನೇಲಿ ಬಿಚ್ಚಿಕ್ಬಿಟ್ಟು ಬಂದಿದ್ದೀನಿ ಫ್ಯಾನು. ಅಪ್ಪ, ನಾವೇ ನಿಂತ್ಕೊಳ್ಳೋಕ್ಕಾಗಲ್ಲ. ಬ್ಯೂಟಿ ಬೀಳಬೇಡ, ಮಾನ ಮರ್ಯಾದೆ ತೆಗಿಬೇಡ. ನೀಟಾಗಿ ಹತ್ಬಿಡ್ತೀನಿ. ಇಲ್ಲಿ ಗಂಟ ಕರ್ಕೊಬಂದಿದ್ಯಾ, ಇನ್ನು ಚೂರು ಮೇಲೆ ಕತ್ಬಿಡು ಪ್ಲೀಸ್, ಓಕೆನಾ? ಗುಡ್ ಬಾಯ್. ರೆಡಿ ಪುಟ? ಸ್ವಲ್ಪ ಟಫ್ ಆಗಿದೆ, ಹೋಗ್ಬಿಡು. ನಮ್ಮ ಗಾಡಿ ಹೆಂಗೆ ಒದ್ದಾಡ್ತಾ ಇದೆ, ಆಸೆ ಕತೆ ಏನಾಗಬೇಡ. ಸೋಲಿಲ್ಲ ಪಾಪ ಅದರಲ್ಲಿ. ಇದಕ್ಕೆ ಎದ್ದು ನಿಂತ್ಕೊಂಡ್ರೆ ಮಜಾ. ಏನು made it. Ooh, yeah. Ooh. ಎಲ್ಲಪ್ಪ
ಯಪ್ಪ ಅದು ಕರೆಕ್ಟೇ. ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಒಂದು ಥ್ರೋಟಲ್ಲಿ ಇಟ್ಕೊಂಡು ಹೋಗ್ರಿ, ಸ್ಲೋ ಮಾಡಬೇಡ್ರಿ ಅಂತ. ಗೊತ್ತಾಗಲ್ಲ. ಇನ್ನೊಂದು ವಿಷಯ ಗೊತ್ತಾ, ಅದ್ರ ಸೋಲೆ ಇಲ್ಲ. ಅಲ್ಲಿ ನೋಡಿ, ನೀನು ಒಂದು ಸ್ವಲ್ಪ ಹಿಂದೆ ತಿರುಗಿ, ₹1 ಸೋಲಿಲ್ಲ ಅದರಲ್ಲಿ. ಟೈರಲ್ಲಿ ಕಾಣಿಸ್ತಾ ಇದೆ ನೋಡಿದ್ರೆ, ಒಂದು ಚೂರಿಲ್ಲ, ಅದಕ್ಕೆ ಗ್ರಿಪ್ ಇರ್ತಾ ಇಲ್ಲ. ಒಂದು ಕಲ್ಲು ಸಿಕ್ಕಿದ್ರೆ ಏನಾಗ್ತಾಯಿದೆ ಹೇಳಿ, ಪುಷ್ ಆಗ್ತಾಯಿದೆ ಮೇಲಕ್ಕೆ. ಇದಕ್ಕೆ ಸ್ವಲ್ಪ ಸೋಲಾರ್ ಇದೆ ಹೆಂಗೋ. ಅತ್ತಗಿತ್ತ ಎಳ್ದಾಡುತ್ತೆ ಸಿಕ್ಕಾಬಿಟ್ಟೆ. ನನಗೂ ಇಲ್ಲಾಂದ್ರೆ ಎತ್ತಾಕ್ಬಿಡ್ತೀನಿ. ನಾನು ಈ ಗಾಡಿ ಆಗಿದ್ರೆ ಎತ್ತಾಕ್ತಿದ್ದೆ. ವ್ಯೂ ಮಾತ್ರ ಅಲ್ಟಿಮೇಟಾಗಿದೆ ನೋಡಿ. ಚಿಕ್ಕ ಗುಡಿ ದೇವಸ್ಥಾನದ ಮೇಲೆ, ಬಟ್ ಆಫ್ ರೋಡ್ ಮಾತ್ರ ಸೈಕಾಗಿದೆ. ರೋಡ್ ಮಾತ್ರ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಅಲ್ಟಿಮೇಟ್. ಸೂರ್ಯ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತ ನೋಡೋಣ ಅಂತಲೇ ಬಂದಿದ್ದೀವಿ. ನೋಡೋಣ. ನೋಬಿತವ್ರೆ, ಎದುರುಗಡೆ ಇರೋ ಗುಡ್ಡಗಳೆಲ್ಲ ಮಣ್ಣಿನ ಗುಡ್ಡೆ, ಸಣ್ಣ ಸಣ್ಣ ಗುಡ್ಡೆ ಥರ ಕಾಣಿಸ್ತಾ ಇದೆ. ಓಕೆನಾ? ಓಕೆ, ಹುಷಾರು ಬ್ರೋ. ಹತ್ತಿಸಿದೆಲ್ಲ ಮಜಾ, ಇವಾಗ ಇಳಿಸೋದೆ ಮಜಾ. ನಾನು ಹೊಡಿತೀನಿ, ಹಂಗೆ ಹೊಡೀರಿ ನೀವು ಬೇರೆ ಬ್ರೋ. ಫ್ರಂಟ್ ಬ್ರೇಕ್ ಯೂಸ್ ಮಾಡು, ಫ್ಲೋಲ್ ತಗೋಬಾ ಗಾಡಿನ. ಹತ್ತಿಸಿದೆಲ್ಲ ಬಿಡು, ಇವಾಗಿರೋದು ಮಜಾ. ಇಳಿಸೋದು ಅಂದರೆ ಆರಾಮಾಗಿ ಇಳಿಸ್ಬೋದು. ನಮಗೆಲ್ಲ ಏನಿಲ್ಲ ಗುರು, ಆರಾಮಾಗಿ ಇಳಿಸ್ತೀನಿ. ಪಾಪ ಅವರು ಆಸ್ತಿ ಇರೋದಲ್ವ, ಅವ್ರದ್ದೇ ಸ್ವಲ್ಪ ಮಜಾ. ಸ್ವಲ್ಪ ನೋಡ್ಕೊಂಡು ಇಳಿಸ್ಬೇಕು ಅವ್ರುಗಳು. ಬ್ರೋ ಹೆಂಗಿತ್ತು ಆಫ್ ರೋಡ್ ಸೆಷನು? ಬ್ರೋ ಹೆಂಗಿತ್ತು ಆಫ್ ರೋಡ್ ಸೆಷನು? ಮಸ್ತಾಗಿತ್ತಾ? ಅವರು
ಚೆನ್ನಾಯ್ತಾ? ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಬರ್ರಿ ಜಾಯ್ನ್ ಆಗಿರಿ ಯಾವಾಗ.